ನನ್ನ ಪ್ರೀತಿಯ ಶಿಷ್ಯರೇ, ಶಿವನ ದಿವ್ಯ ಸಾನ್ನಿಧ್ಯವು ನಮ್ಮ ಆಧ್ಯಾತ್ಮಿಕ ದಾರಿಯನ್ನು ಬೆಳಗಿಸುತ್ತದೆ. ಧ್ಯಾನ ಮತ್ತು ಭಕ್ತಿಯ ಮೂಲಕ ನಿಮ್ಮ ಹೃದಯಗಳನ್ನು ಶುದ್ಧೀಕರಿಸಿ ಶಾಶ್ವತ ಸತ್ಯವನ್ನು ಅರಿತುಕೊಳ್ಳಿ. ಹೃದಯ ಪ್ರಧಾನವಾಗಿರುವ ಮಗುವಿನ ಮನಸ್ಸು ನಿರ್ಮಲವಾಗಿರುವುದರಿಂದ ಅದು ಪರಮಾತ್ಮನಿಗೆ ಹತ್ತಿರವಾಗಿರುತ್ತದೆ. ನಯ, ವಿನಯ, ಪ್ರೀತಿ, ದಯ, ಅನುಕಂಪ, ಸ್ನೇಹ, ಸಹಾನುಭೂತಿ, ಕರುಣೆ ಮೊದಲಾದ ಮಧುರವಾದ ಹೃದಯದ ಗುಣಗಳು ಮಕ್ಕಳಲ್ಲಿ ಸ್ವಾಭಾವಿಕವಾಗಿರುತ್ತದೆ. ಅವುಗಳನ್ನು ಗುರುತಿಸಿ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಯುವಂತೆ ಪ್ರೇರೇಪಿಸುವುದು ತಂದೆ ತಾಯಿಗಳ ಆದ್ಯ ಕರ್ತವ್ಯವಾಗಿರುವುದು. ನಿಜವಾದ ವಿದ್ಯೆಯು ಮಾತ್ರ ವಿನಯವನ್ನು ಬೆಳೆಸುವುದು. ಭಿನ್ನ ಭಿನ್ನ ಜೀವರುಗಳನ್ನು ಬೆಸೆದು ಸಮಷ್ಟಿ ಕಲ್ಯಾಣಕ್ಕೆ ದುಡಿಯುವುದು. ಆಧ್ಯಾತ್ಮಿಕ ಜೀವಿಗಳ ಮನಸ್ಸಿಗೆ ಶಾಂತಿ ದೊರಕುವಂತೆ ನೋಡಿಕೊಳ್ಳುವ ಮಹತ್ತರ ಜವಾಬ್ದಾರಿಯು ಸದ್ಗುರುವಿಗೆ ಸೇರಿರುವುದು. ತನ್ನ ಮೂಲದಲ್ಲಿಯೇ ಮುಳುಗಿ ನಾನು ಎಂಬ ಅಹಂಕಾರವನ್ನು ಕಳೆದುಕೊಂಡು ಆಧ್ಯಾತ್ಮಿಕದಲ್ಲಿ ಮುಂದೆ ಸಾಗುವುದು. ಆತ್ಮನ ಆನಂದದ ದಿವ್ಯ ಪ್ರಶಾಂತತೆಯನ್ನು ಪಡೆಯುವುದಕ್ಕೆ ಸದ್ಗುರುವಿನಲ್ಲಿ ಸಂಪೂರ್ಣ ಶರಣಾಗತಿಯೇ ಮುಖ್ಯವಾದ ಸಾಧನವಾಗಿದೆ. ನಮಗೆ ಯಾವುದಾದರೊಂದು ಆದರ್ಶ ತತ್ವಗಳನ್ನು ಯಾರು ಹೇಳಿದರೂ ಕೂಡ ತಕ್ಷಣವೇ ನಂಬಿ ಅದನ್ನು ಅನುಸರಿಸತೊಡಗುವೆವು. ಹಲವು ದಿನಗಳ ನಂತರ ಬೇರೊಬ್ಬರು ಬಂದು ಬೇರೊಂದು ಆದರ್ಶ ತತ್ವವನ್ನೋ ಅಥವಾ ಸಾಧನೆಯನ್ನೋ ಎಲ್ಲಕ್ಕಿಂತ ಉತ್ತಮವೆಂದು ಹೇಳಿದರು. ಆಗ ನಾವು ಹಿಂದೆ ಮಾಡಿದ ಸಾಧನೆಯನ್ನು ಬಿಟ್ಟು ಹೊಸ ಗುರುಗಳನ್ನು ಮತ್ತು ಅವರ ಉಪದೇಶಗಳನ್ನು ಅನುಸರಿಸಬೇಕೆಂಬ ಆಸೆಯುಂಟಾಗುವುದು. ಹಾಗಾದರೆ ಅದಕ್ಕೆ ನಾವು ಏನು ಮಾಡಬೇಕು? ಈ ಚಂಚಲತೆಯನ್ನು ಕಳೆದುಕೊಳ್ಳುವುದು ಹೇಗೆ? ಸರಿಯಾಗಿ ವಿಚಾರ ಮಾಡಿದರೆ ನಾವು ಎಲ್ಲರನ್ನೂ ಸುಲಭವಾಗಿ ನಂಬುತ್ತಿರುವುದೇ ಕಾರಣವೆಂದು ತಿಳಿದುಬರುತ್ತದೆ. ಇರುವಿಕೆಯ ಸತ್ಯವನ್ನು ಬಿಟ್ಟು ಮಿಕ್ಕೆಲ್ಲವನ್ನೂ ನಂಬುತ್ತೇವೆ. ನಾವು ಎಲ್ಲಾ ಸುಳ್ಳು ನಂಬಿಕೆಗಳನ್ನು ಬಿಟ್ಟುಕೊಡಬೇಕು. ಈ ಒಂದೇ ಇದಕ್ಕೆ ತಕ್ಕ ಪರಿಹಾರವಾಗಿದೆ. ನಂತರ ಸತ್ಯದ ಅರಿವು ತಾನೇ ತಾನಾಗಿ ಬೆಳಗುತ್ತದೆ. ಸದ್ಗುರುವಿನ ಉಪದೇಶಗಳು ನಮಗೆ ಸುಲಭವಾಗಿ ಅರ್ಥವಾಗುವಷ್ಟು ಸಂಸ್ಕಾರವು ನಮ್ಮಲ್ಲಿ ಇರುವುದೇ ಎಂದು ವಿಚಾರ ಮಾಡಿ ಅವರನ್ನು ಗುರುವಾಗಿ ಸ್ವೀಕರಿಸಬೇಕು. ಅತ್ಯಂತ ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ನಿಜವಾದ ಗುರುವನ್ನು ಬಹಳ ಸುಲಭವಾಗಿ ಕಂಡುಕೊಳ್ಳಬಹುದು. ಯಾರಿಂದ ನಮ್ಮ ಮನಸ್ಸಿಗೆ ಶಾಂತಿಯು ದೊರಕುವುದೋ ಅವರೇ ನಮಗೆ ನಿಜವಾದ ಸದ್ಗುರುವಾಗಿರುವರು. ನಿಜವಾದ ಗುರುವನ್ನು ಆರಿಸಿಕೊಳ್ಳುವುದು ನಮ್ಮ ಯೋಗ್ಯತೆಗೆ ಅನುಸಾರವಾಗಿಯೇ ಹೊರತು ಗುರುವಿನ ಉನ್ನತ ಮಟ್ಟವನ್ನೋ ಅಥವಾ ಅವನ ಬಿರುದು ಬಾವಲಿಗಳನ್ನು ಪರಿಗಣಿಸುವುದರಿಂದಲ್ಲ. ನಿಜವಾದ ಗುರುವು ನಮ್ಮಲ್ಲಿಯೇ ಇರುವನು. ಅದನ್ನು ಪ್ರಾಥಮಿಕ ಹಂತದಲ್ಲಿ ಮನಃ ಸಾಕ್ಷಿ ಎಂದು ಕರೆಯಬಹುದು. ಅದನ್ನು ಸರಿಯಾಗಿ ಅನುಸರಿಸತೊಡಗಿದಾಗ ಅದು ನಮಗೆ ಒಬ್ಬ ಗುರುವನ್ನು ಆರಿಸಿಕೊಳ್ಳುವುದಕ್ಕೆ ಸಹಾಯ ಮಾಡುವುದು. ಕೊನೆಗೊಂದು ದಿನ ನಿತ್ಯ ಸತ್ಯವಾದ ಆತ್ಮನಲ್ಲಿ ನೆಲೆ ನಿಲ್ಲಿಸುತ್ತದೆ. ಶ್ರೀ ವಿಶುದ್ಧಾತ್ಮರು ತಮ್ಮ ಅನುಭವದ ಮೂಲಕ ತಿಳಿಸಿಕೊಟ್ಟಿರುವ ವಿವೇಕವನ್ನು ಬೆಳೆಸಿಕೊಳ್ಳಿರಿ. ನಂತರ ಅದನ್ನು ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿರಿ. ಸಂಯಕ್ ವಿಚಾರವು ಪರಿಪೂರ್ಣ ವೈರಾಗ್ಯದ ಕಡೆಗೆ ಕೊಂಡೊಯ್ಯುತ್ತದೆ. ಪರಿಪೂರ್ಣ ವೈರಾಗ್ಯವು ಆತ್ಮಾನಂದದಲ್ಲಿ ಮುಳುಗಿಸುವುದು. ಪ್ರತಿಯೊಂದು ಜೀವಿಯು ತನ್ನದೇ ಆದ ಶ್ರದ್ಧಾಸಕ್ತಿಗಳಿಂದ ತನ್ನನ್ನು ತಾನೇ ಉದ್ಧರಿಸಿಕೊಳ್ಳಬೇಕು. ಇದಕ್ಕೆ ಸರಳ ಜೀವನವೇ ಸೋಪಾನವಾಗಿದೆ ಎಂಬುದನ್ನು ನಾವೆಲ್ಲರೂ ಮನದಟ್ಟು ಮಾಡಿಕೊಂಡು ಮುಂದೆ ಸಾಗೋಣ. ಅದರಂತೆಯೇ ಶಾಸ್ತ್ರಾಚಾರ್ಯರ ಉಪದೇಶಗಳನ್ನು ಅನುಸರಿಸಿ ವಿಚಾರ ಮಾಡಿ ಪರಮಾರ್ಥ ಜ್ಞಾನದ ಬೆಳಕಿನಲ್ಲಿ ಮುಂದುವರಿಯೋಣ. ಯೋ ಕಶ್ಚಿತ್ ಧೀರಃ, ಯಾವನೊಬ್ಬನು ಧೀರನಾಗಿ ನೋಡಬಲ್ಲನಾದರೆ ಈಗಲೇ ಇಲ್ಲಿಯೇ ಆತ್ಮ ಒಂದೇ ಸತ್ಯವಾಗಿ ಕಾಣುತ್ತದೆ. ಜಗತ್ತು ಕಾಣುವುದೇ ಇಲ್ಲ. ಶಾಸ್ತ್ರ ಸದ್ಗುರುಗಳು ಅನುಗ್ರಹಿಸಿದ ದೃಷ್ಟಿಯಿಂದ ನೋಡಿದರೆ ಸೃಷ್ಟಿಯು ನಿಜವೇ ಎಂಬುದನ್ನು ನಾವೇ ಕಂಡುಕೊಳ್ಳಬಹುದು ಅಥವಾ ಮೌನವಾಗಬಹುದು. ಈ ಪರಮ ಸತ್ಯವನ್ನು ಎಲ್ಲಾ ಗ್ರಂಥಗಳು ಮತ್ತು ಜ್ಞಾನಿಗಳು ಬೋಧಿಸುತ್ತಾರೆ. ನಾವು ಕೂಡ ಓಂ ಪೂಜಾಮಿ ಮಗುವಿನೊಂದಿಗೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ ಮುಂದೆ ಸಾಗಲು ಪ್ರಯತ್ನಿಸೋಣ.